ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವ್ರತ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಅದಕ್ಕೆಲ್ಲ ಒಂದು ಒಳ್ಳೆ ದಿನ ಬೇಕು, ಒಳ್ಳೆ ಮಾಸ ಬೇಕು ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗೋಂಥ ವಿಡಿಯೋ ಇದು ಅಂತಲೇ ಹೇಳ್ಬೋದು. ಅಂದರೆ ಈ ವರ್ಷದ 2026ನೇ ವರ್ಷದ ಆಷಾಢ ಮಾಸ ಯಾವಾಗ ಆರಂಭವಾಗ್ತಿದೆ, ಯಾವಾಗ ಅಂತ್ಯವಾಗ್ತಿದೆ, ಹಾಗೆ ಈ ಆಷಾಢ ಮಹತ್ವವೇನು, ಈ ಆಷಾಢ ಮಾಸದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಅಂತೆಲ್ಲ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ. ಆಷಾಢ ಮಾಸವನ್ನು ಮಲಮಾಸ, ಶೂನ್ಯ ಮಾಸ, ಯಾವುದೇ ತರಹದ ಶುಭ ಕಾರ್ಯಗಳನ್ನು ಮಾಡದೇ ಇರುವಂತಹ ಒಂದು ಕೆಟ್ಟ ಮಾಸ ಅಂತಲೇ ಪರಿಗಣಿಸಿದ್ದಾರೆ. ಆದರೆ ಈ ಆಷಾಢ ಮಾಸ ಅಶುಭ ಮಾಸ ಅಲ್ಲ. ಈ ಆಷಾಢ ಮಾಸ ಹಿಂದೂ ಪಂಚಾಂಗದ 4ನೆಯ ತಿಂಗಳಾಗಿದ್ದು ಅತ್ಯಂತ ಪವಿತ್ರ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಮಾಸ. ಈ ಮಾಸದಲ್ಲಿ ದೇವರ ಆರಾಧನೆ, ಉಪವಾಸ, ವ್ರತ, ಧ್ಯಾನ, ಧರ್ಮ, ಜಪ, ತಪ ಇದಕ್ಕೆಲ್ಲ ವಿಶೇಷವಾದ ಮಹತ್ವವಿದೆ. ಈ ಮಾಸದಿಂದಲೇ ಚಾತುರ್ಮಾಸ ಕೂಡ ಆರಂಭವಾಗುತ್ತೆ. ಇನ್ನು ಆಷಾಢ ಮಾಸದ ವಿಶೇಷ ಮತ್ತು ಮಹತ್ವ ನೋಡೋದಾದರೆ, ಈ ಆಷಾಢ ಮಾಸದಲ್ಲಿ ವಿಷ್ಣುವಿನ ಅಂದರೆ ಶ್ರೀಹರಿ ಮತ್ತು ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಾರೆ. ವಿಷ್ಣುವಿನ, ಶ್ರೀಹರಿ, ಮಹಾಲಕ್ಷ್ಮಿ ಹಾಗೆ ಶಿವನ ಆರಾಧನೆ ಯಾರೆಲ್ಲ ಮಾಡ್ತಾರೋ ಅಂಥವರಿಗೆ ಈ ಮಾಸದಲ್ಲಿ ವಿಶೇಷ ಫಲಗಳು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ತಿಂಗಳಿನಲ್ಲಿ ಸಾತ್ವಿಕ ಜೀವನವನ್ನು ನಡೆಸಬೇಕು, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಜಪ ಧ್ಯಾನಗಳನ್ನು ಮಾಡೋವಂಥವರಿಗೆ ಪುಣ್ಯ ದೊರೆಯುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಆಷಾಢ ಮಾಸದಲ್ಲಿ ಶುಕ್ಲ ಏಕಾದಶಿ ದಿವಸ ದೇವಶಯನಿ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ. ಆ ದಿನ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರಿರ್ತಾರೆ. ಆವತ್ತಿನಿಂದ 4 ತಿಂಗಳು ಶ್ರೀ ವಿಷ್ಣು ಯೋಗ ನಿದ್ರೆಯಲ್ಲಿ ಇರೋದರಿಂದ ಅದನ್ನು ಚಾತುರ್ಮಾಸ ಅಂತ ಆಚರಣೆ ಮಾಡ್ತಾರೆ. ಈ ಚಾತುರ್ಮಾಸ ಕೂಡ ಈ ಆಷಾಢ ಮಾಸದಲ್ಲಿ ಆರಂಭವಾಗೋದರಿಂದ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಈ ವಿಶೇಷ ಸ್ಥಾನಮಾನ ಇರುವ ಈ ಆಷಾಢ ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂದರೆ, ಅದಕ್ಕೂ ಕೂಡ ಒಂದು ದೊಡ್ಡ ಕಾರಣ ಇದೆ. ಹಿಂದಿನ ಕಾಲದಲ್ಲಿ ಆಷಾಢ ಮಾಸ ಆರಂಭ ಆಗ್ತಾ ಇದ್ದಂಗೆ ವಿಪರೀತವಾದ ಗಾಳಿ ಮಳೆ ಇರ್ತಾ ಇತ್ತು. ಇವತ್ತಿಗೂ ಕೂಡ ಕೆಲವೊಂದು ಕಡೆ ತುಂಬಾ ಗಾಳಿ ಮಳೆ ಇರುತ್ತೆ ಈ ಆಷಾಢ ಮಾಸದಲ್ಲಿ. ಅಂದರೆ ಇಂಥ ಸಂದರ್ಭಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡೋದು ಅಷ್ಟು ಒಳ್ಳೆಯದಲ್ಲ. ಅಂದರೆ ಮಳೆ ಗಾಳಿ ತುಂಬಾ ಇರೋದ್ರಿಂದ ಯಾವ ತರಹದ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅನನುಕೂಲವಾಗುತ್ತೆ. ಮಳೆಯಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡೋದಕ್ಕೆ ಆಗಲ್ಲ. ಇನ್ನು ಬರೋರಿಗೂ ಅಂದರೆ ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಂಬಂಧಿಕರನ್ನು ಕರೆದು ಮಾಡೋದರಿಂದ ಅವರು ಬರೋದಕ್ಕೂ ಅನಾನುಕೂಲ ಇರುತ್ತೆ ಅನ್ನೋ ಕಾರಣದಿಂದ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ತರಹದ ಕೆಟ್ಟದ್ದೇನೂ ಆಗಲ್ಲ. ಯಾವುದೇ ಶುಭ ಕಾರ್ಯಗಳು ನಡೆಯದೇ ಇರುವುದಕ್ಕೆ ಅಶುಭ ಮಾಸ ಅಂತ ಕರೀತಾರೆ. ಆದರೆ ಇದು ತುಂಬಾ ತಪ್ಪು. ತುಂಬ ಸರಳವಾಗಿ ಮನೆಯಲ್ಲಿ ಮಾಡುವಂತಹ ಕಾರ್ಯಗಳನ್ನು ಮಾಡಬಹುದು. ಇನ್ನು ಇದಕ್ಕೆಲ್ಲ ಮುಖ್ಯವಾದ ಆಷಾಢ ಮಾಸದಲ್ಲಿ ಮಾಡುವ ಕಾರ್ಯಗಳು ಯಾವುವು ಎಂದರೆ, ಮಹಾಲಕ್ಷ್ಮಿ ಪೂಜೆ ಹಾಗೂ ವಿಷ್ಣುವಿನ ಆರಾಧನೆ ಮತ್ತು ಶಿವನ ಪೂಜೆ, ರುದ್ರಾಭಿಷೇಕವನ್ನು ಮಾಡಿಸಿದ್ರೆ ತುಂಬಾ ಶ್ರೇಷ್ಠ. ಗುರುಪೂರ್ಣಿಮೆಯನ್ನು ಮಾಡಿದರೂ ಅಷ್ಟೇ ತುಂಬಾ ಒಳ್ಳೆಯದು ಆಗುತ್ತೆ. ಹಾಗೆ ಈ ಆಷಾಢ ಮಾಸದಲ್ಲಿ ತುಳಸಿ ಪೂಜೆಯನ್ನು ತಪ್ಪದೇ ಮಾಡಿ. ಹಾಗೆ ದಾನ ಧರ್ಮ ಮಾಡೋ ಅಂಥದ್ದು, ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋ ಅಂಥದ್ದು, ಹಾಗೆ ಭಗವದ್ಗೀತಾ ಪುರಾಣಗಳ ಪಾರಾಯಣ ಮಾಡೋ ಅಂಥದ್ದು, ಇನ್ನೂ ಮುಂತಾದ ಜಪ ತಪ ಧ್ಯಾನ ವ್ರತಾಚರಣೆಗಳನ್ನು ಮಾಡಿದರೆ ತುಂಬಾ ಶ್ರೇಷ್ಠ. ಹಾಗಾದರೆ ಈ ಆಷಾಢ ಮಾಸ ಯಾವಾಗ, ಯಾವ ಡೇಟ್ಗೆ ಬಂದಿದೆ ಅಂದರೆ, ಇನ್ನು ಈ ವರ್ಷದ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುತ್ತೆ, ಹಾಗೆ ಯಾವ ದಿನ ಮುಕ್ತಾಯವಾಗುತ್ತೆ ಅಂತ ತಿಳ್ಕೊಳ್ಳೋಣ. ಆಷಾಢ ಮಾಸ ಪ್ರತಿ ವರ್ಷವೂ ಕೂಡ ಆಷಾಢ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ ಅಂತ ಏನು ಕರಿತೀವಿ, ಆ ಅಮಾವಾಸ್ಯೆ ಮುಗಿದ ಮಾರನೆಯ ದಿನದಿಂದ ಶುರುವಾಗುತ್ತೆ. ಈ ವರ್ಷ ಆಷಾಢ ಮಾಸ ಜುಲೈ 14ನೇ ತಾರೀಕು ಮಂಗಳವಾರ ದಿನ ಬಂದಿದೆ. ಹಾಗಾಗಿ ಆಷಾಢ ಆರಂಭ ಆಗೋ ಅಂಥದ್ದು ಜುಲೈ 15ನೇ ತಾರೀಕು ಬುಧವಾರದಿಂದ. ಇನ್ನು ಆಷಾಢ ಅಮಾವಾಸ್ಯೆ ಮುಕ್ತಾಯವಾಗೋ ಅಂಥದ್ದು ಭೀಮನ ಅಮಾವಾಸ್ಯೆಯ ಒಂದು ದಿನ ಮುಂಚಿತವಾಗಿ ಆಗುತ್ತೆ. ಈ ವರ್ಷ ಭೀಮನ ಅಮಾವಾಸ್ಯೆ ಆಗಸ್ಟ್ 12ನೇ ತಾರೀಕು ಬುಧವಾರ ಬಂದಿದೆ. ಹಾಗಾಗಿ ಆಷಾಢ ಮಾಸ ನಮಗೆ ಆಗಸ್ಟ್ 11ನೇ ತಾರೀಕು ಮಂಗಳವಾರ ಮುಕ್ತಾಯವಾಗುತ್ತೆ. ಇನ್ನು ಆಷಾಢ ಮಾಸ ಆರಂಭ ಆಗ್ತಾ ಇರೋದು ಜುಲೈ 15ನೇ ತಾರೀಕು ಬುಧವಾರ ಆರಂಭವಾಗುತ್ತೆ. ಹಾಗೆ ಆಷಾಢ ಮಾಸ ಮುಕ್ತಾಯ ಆಗೋದು ಆಗಸ್ಟ್ 11ನೇ ತಾರೀಕು ಮಂಗಳವಾರ. ಇನ್ನು ಆಷಾಢ ಮಾಸದಲ್ಲಿ ಶುಕ್ರವಾರ ಮಂಗಳವಾರ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ವಿಶೇಷವಾಗಿರುತ್ತೆ. ಹಾಗೆ ಆಷಾಢ ಮಾಸದಲ್ಲಿ ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ. ಹಬ್ಬಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.
ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.